ಜೈಲಿನಿಂದ ಹೊರಬರೋ ನಿರೀಕ್ಷೆ ಮತ್ತೆ ಸುಳ್ಳಾಗಿದೆ. ಐಷಾರಾಮಿ ಬದುಕು ಬಾಳ್ತಿದ್ದ ದಾಸನಿಗೆ ಮತ್ತೊಂದಷ್ಟು ದಿನ ಜೈಲೇ ಗತಿಯಾಗಿದೆ. ಯಾಕಂದ್ರೆ ಇಂದು ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಅತ್ತ ಪವಿತ್ರ ಗೌಡಗೂ ಜೈಲೂಟವೇ ಗತಿಯಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಸಿಗಲಿಲ್ಲ ಬೇಲ್. ಸೆಪ್ಟೆಂಬರ್ 30ರವರೆಗೆ ಪೋರ್ಕಿಗೆ ಜೈಲೇ ಗತಿ. 100ಕ್ಕೂ ಹೆಚ್ಚು ದಿನ ಜೈಲಿನಲ್ಲೇ ಕಳೆದಿರುವ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ನಿರಾಸೆಯಾಗಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದ ದಾಸನಿಗೆ ಇವತ್ತು ಕೂಡ ಜಾಮೀನು ಸಿಕ್ಕಿಲ್ಲ. ಜಾಮೀನು ಅರ್ಜಿ ಮುಂದೂಡುವ ಮೂಲಕ ಕೋರ್ಟ್ ಮತ್ತೆ ಶಾಕ್ ನೀಡಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು. ಇದೇ ವೇಳೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪಣೆ ಸಲ್ಲಿಸಿದ್ರು. ಆದರೆ ದರ್ಶನ್ ಪರ ವಕೀಲ ಸುನಿಲ್, ನಮ್ಮ ಹಿರಿಯ ವಕೀಲರು ಇಂದು ಇಲ್ಲ, ಹೀಗಾಗಿ ವಾದ ಮಂಡಿಸಲು ಇನ್ನಷ್ಟು ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದ್ರು. ಇದಕ್ಕೂ ಮುನ್ನ ವಾದ ಮಂಡಿಸಿದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್, ದರ್ಶನ್ ಪರ ವಕೀಲರು ನಮಗೆ ಆಕ್ಷೇಪಣೆ ಸಲ್ಲಿಸಿಲ್ಲ ಅಂತ ಹೇಳ್ತಿದ್ರು. ಈಗ ನಾವು ಆಕ್ಷೇಪಣೆ ಸಲ್ಲಿಸಿದ್ದೇವೆ, ವಾದ ಮಂಡನೆಗೆ ನಾವು ಸಿದ್ಧ ಅಂತ ಕೋರ್ಟ್ಗೆ ಹೇಳಿದ್ರು. ಆದರೆ ಕೊನೆಗೆ ದರ್ಶನ್ ಪರ ವಕೀಲರ ಮನವಿ ಪುರಸ್ಕರಿಸಿದ ನ್ಯಾಯಪೀಠ ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ 30ಕ್ಕೆ ಮುಂದೂಡಿತು. ಪವಿತ್ರ ಗೌಡ ಬೇಲ್ ವಿಚಾರಣೆ ಕೂಡ ಮುಂದೂಡಿಕೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ಮುಂದೂಡಲಾಗಿದೆ. ಪವಿತ್ರ ಗೌಡ ಪರ ವಾದ ಮಂಡಿಸಿದ ವಕೀಲರು, ಕೊಲೆಯಲ್ಲಿ ಪವಿತ್ರಾಳ ಪಾತ್ರ ಇಲ್ಲ, ಅವರಿಗೆ ರೇಣುಕಾಸ್ವಾಮಿಯನ್ನ ಕೊಲ್ಲೋ ಉದ್ದೇಶ ಇರಲಿಲ್ಲ, ಕಪಾಳಕ್ಕೆ ಹೊಡೆದಿರುವುದನ್ನ ಬಿಟ್ರೆ ಬೇರೆ ಆರೋಪ ಇಲ್ಲ, ಹೀಗಾಗಿ ಅವರು ಜಾಮೀನಿಗೆ ಅರ್ಹರು ಅಂತ ಮನವಿ ಮಾಡಿದ್ರು. ಆದರೆ ವಿಚಾರಣೆಯನ್ನ ಸೆಪ್ಟೆಂಬರ್ 30ಕ್ಕೆ ಮುಂದೂಡಲಾಯಿತು. ಏನೇ ಹೇಳಿ 17 ಆರೋಪಿಗಳಲ್ಲಿ 3ರಿಗೆ ಬೇಲ್ ಸಿಕ್ತಿದ್ದಂತೆ ದರ್ಶನ್ ಹಾಗೂ ಪವಿತ್ರ ಕೂಡ ಜಾಮೀನು ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಇದಕ್ಕೆ ಸೆಪ್ಟೆಂಬರ್ 30ರಂದೇ ಉತ್ತರ ಸಿಗುತ್ತಾ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್ TV9.